ಕಡೆಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾವಿವತ್ತು ನಮ್ಮೂರಿಗೆ ಬಂದಿದ್ದೀವಿ. ನಮ್ಮೂರು ಅಂದರೆ ನಮ್ಮ ಅತ್ತೆ ಮಾವನೂರು. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ ಅವ್ರಿಗೆ ದೇವ್ರು ಒರೆಸ್ತಾ ಇದ್ದಾರೆ ಗೈಸ್. ರೇಣುಕಾ ಎಲ್ಲಮ್ಮ ದೇವ್ರು ಒರೆಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮಂಗೆ. ಸೊ ಹಾಗಾಗಿ ನಾವು ಹಬ್ಬಕ್ಕೆ ಊರಿಗೆ ಬಂದಿದ್ದೀವಿ ಎಲ್ಲರೂ. ಗೈಸ್, ಏನು ಗೊತ್ತಾ, ಈ ಬ್ಲಾಗ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ನೋಡಿ, ಎಲ್ಲ ನಮ್ಮ ಫ್ಯಾಮಿಲಿನೇ ಇರೋದು, ಅಂದರೆ ನನ್ನ ಗಂಡನ ಮನೆ ಸೈಡು ಫ್ಯಾಮಿಲಿ ಎಲ್ಲರೂ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಹಳ್ಳಿ ಜೀವನ, ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ನೋಡಿ ಗೈಸ್. ಇದು ನಮ್ಮ ಹಳ್ಳಿ, ನಮ್ಮ ಅತ್ತೆ ಮಾವನೂರು. ನಮ್ಮೂರಲ್ಲಿ ನಮ್ಮೂರು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಇದರಲ್ಲಿ ನೋಡ್ಬೋದು ಗೈಸ್. ಇದು ಹಳ್ಳಿ. ಸೊ ಹಾಗಾಗಿ ಇಲ್ಲೇ ನೋಡಿ ಎಲ್ಲ ಏನು ಕುರಿಗಳು, ದನ, ಕರು ಎಲ್ಲದನ್ನು ನೋಡ್ಬೋದು ನೀವು. ಹಾಗೆ ಪೂಜೆ ಮಾಡೋದೆಲ್ಲ ತೋರಿಸಿದ್ದೀನಿ, ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ, ಯಾವ ರೀತಿ ದೇವ್ರು ಒರೆಸ್ತಾರೆ, ಅದ್ರದ್ದು ಪೂಜೆ ಎಲ್ಲ ಹೇಗೆ ನಡೀತು ಅಂತ ಹೇಳ್ಬಿಟ್ಟು ನಾನು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗೈಸ್. ಈ ಒಂದು ಬ್ಲಾಗಲ್ಲಿ ನೀವು ನಮ್ಮ ರಿಲೇಟಿವ್ಸು, ಹಾಗೆ ಯಾವ ರೀತಿ ನಾವೆಲ್ಲ ಸೇರಿಕೊಂಡು ಪೂಜೆ ಮಾಡಿದ್ವಿ, ಏನೇನು ನಾವು ಊಟ ಮಾಡಿದ್ವಿ, ಸೊ ಹೇಗಿತ್ತು ಒನ್ ಡೇ ಫುಲ್ಲು ಅಂದ್ಬಿಟ್ಟು ನಿಮಗೆ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ದೇವ್ರು ಒರೆಸ್ತಾ ಇದ್ದಾರೆ ಅಲ್ವಾ ನಮ್ಮ ಚಿಕ್ಕಮ್ಮಂಗೆ. ಇದರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಇದರಲ್ಲಿದ್ದಾರೆ. ಆ್ಯಕ್ಚುಲಿ ಜಾಸ್ತಿ ನೀವು ನನ್ನ ತವ್ರ ಮನೆ ಕಡೆ ರಿಲೇಟಿವ್ಸು ಫ್ಯಾಮಿಲಿನ ಜಾಸ್ತಿ ನೋಡಿದ್ದೀರಾ. ನನ್ನ ಗಂಡನ ಮನೆ ಸೈಡ್ ಫ್ಯಾಮಿಲಿ ಜಾಸ್ತಿ ನೋಡಿಲ್ಲ ನೀವು. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫ್ಯಾಮಿಲಿನೂ ಇದೆ. ಹಾಗೆ ಏನಂದರೆ ನಾವು ಜಾಸ್ತಿ ಹಳ್ಳಿಗೆ ಹೋಗಲ್ಲ ಗೈಸ್, ಊರಿಗೆ. ಯಾವಾಗಾದರೂ ಹಬ್ಬ ಇದ್ದಾಗ, ಏನಾದ್ರು ಫಂಕ್ಷನ್ ಇದ್ದಾಗ, ಈ ಥರ ಏನಾದರೂ ಇದ್ದರೆ ಮಾತ್ರ ಹೋಗ್ತೀವಿ. ಸೊ ತುಂಬ ಇಷ್ಟ ಆಗುತ್ತೆ ಊರಿಗೆ ಹೋಗೋದಕ್ಕೆ. ಹಾಗೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆ್ಯಕ್ಚುಲಿ ಅಷ್ಟೇ ಅಲ್ವಾ ಬೇಕಾಗಿರೋದು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಗೈಸ್. ನಾವು ಹೋಗೋದೇ ರೇರು. ಸೊ ಹೋದರೆ 2 ದಿವಸ ಎಂಜಾಯ್ ಇರುತ್ತೆ. ಹೊಲದಲ್ಲಿ ಎಲ್ಲ ಹೋಗ್ತೀವಿ, ಹಾಗೆ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀವಿ. ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಸೊ ಗೈಸ್ ನೋಡಿ, ಇವಾಗ ಹೊಲದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇದೇ ಪ್ಲೇಸಲ್ಲಿ ಇವಾಗ ಇನ್ನೂ ನೀರೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಆರತಿ ಎಲ್ಲ ಮಾಡ್ತಾರೆ. ಉಡಕ್ಕಿ ಎಲ್ಲ ಹಾಕ್ಬಿಟ್ಟು ಆರತಿ ಮಾಡ್ತಾರೆ. ಸೊ ಇಲ್ಲಿ ಬೇವು ಬಿಡೋಕ್ಕೆ ಅದಕ್ಕೆ ಹೆಸರು ಬೇವು ಬಿಡೋದು ಅಂತಾರೆ. ಬೇವು ಬಿಡೋದಕ್ಕೆ ನಾವು ಇಲ್ಲಿ ಹೊಲದಲ್ಲಿ ಬಂದಿದ್ದೀವಿ. ಸೊ ಇವಾಗ ಹೊರಟಿದ್ದೀವಿ ಗೈಸ್ ಎಲ್ಲರೂ. ನೀವು ಹಾಗೇನೆ ಈ ಬ್ಲಾಗಲ್ಲಿ ನೋಡ್ಬೋದು. ತುಂಬ ಇಷ್ಟಪಡ್ತೀರಾ ಅನಿಸುತ್ತೆ ಈ ಬ್ಲಾಗ್ನ. ಹಳ್ಳಿ ಲೈಫ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಲ್ವಾ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಈ ಬ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್. ಹಾಗೆ ಇದೇ ವಿಡಿಯೋದಲ್ಲಿ ಇನ್ನೂ ಒಂದು ಸರ್ಪ್ರೈಸ್ ಇದೆ. ನೀವು ಫೈನಲಿ ಲಾಸ್ಟಲ್ಲಿ ನೋಡ್ಬೇಕಾದ್ರೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. ನಂದು ಆ್ಯನಿವರ್ಸರಿ ಕೂಡ ಆಗೋಯ್ತು. ಇವತ್ತು ನಮ್ಮದು ಆ್ಯನಿವರ್ಸರಿ ಕೂಡ ಇವತ್ತೇ ಇರೋದು. ಸೊ ಹಾಗಾಗಿ ನನ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಇವತ್ತು ಹಬ್ಬದಲ್ಲೇ ಆಯಿತು, ಈವ್ನಿಂಗ್ ಅಷ್ಟರಲ್ಲಿ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಫೈನಲಿ ನೋಡಿದರೆ ನೀವು ಫೈನಲಾಗಿ ಲಾಸ್ಟಲ್ಲಿ ಅದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಗೈಸ್. ಫೋಟೋಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ.
ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ನೋಡಿ ಬೇಕಿದ್ರೆ ಹೇಗಿದೆ ಅಂತ. ತುಂಬಾ ಇಷ್ಟಪಡ್ತೀರಾ. ಎಲ್ಲರೂ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅಲ್ವಾ, ಸೊ ಚೆನ್ನಾಗಿದೆ. ಫೈನಲ್ ಆಗಿ ನೀವು ಆ್ಯನಿವರ್ಸರಿ ವಿಡಿಯೋನ ನೋಡಲೇಬೇಕು. ಹಾಗೆ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ಈ ಬ್ಲಾಗಲ್ಲಿ. ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ ಗೈಸ್. ಕಂಟಿ ಮಾಮ, ಕಂಟಿ ಮಾಮ, ಅಕ್ಕ ಬಿಡಪ್ಪ ಕೊಡ್ತೈತಿ. ಕಂಬಳಿ ಮುಂದೆ ಹಾಸ್ಕೊಳ್ಬೇಕಾರೆ ಅಲ್ಲ ಅವ್ರ ಕುತ್ಕೊಳ್ಳಿ, ಕಂಬಳಿ ಮುಂದೆ ಹಾಸ್ಕೊಳ್ರಿ. ಅವ್ರಿಗೆ ಹಿಂಗೆ ಮಾಡ್ರಿ. ನಿಮ್ಗೆ ಹೌದಾ ಎಲ್ಲಿ ಎಣ್ಣೆ ತಂದ್ರಿ ಬೇಡ ಎತ್ತಿ ಕೌನ್ ಸಮಯ ಹಚ್ಚಕ ಇಲ್ಲಿ ಇಲ್ಲ ಹಚ್ಚಂಗ ಪೂಜೆ ಮಾಡ್ತಾರ. ಅವು ಯಾಕ ಅಲ್ಲಿಂದ ಯಾಕೆ ಅಲ್ಲೇ ಬಿಟ್ಟು ಅಲ್ಲೇ ಮನೆಗೆ ಅಕ್ಕಿ ಕೈಯಾಗ ಕೊಡಕಲ್ಲ, ಕೈಯಾಗ ಮುಟ್ಸೋದು ತಕ್ಕಲ್ಲ. ಇಲ್ಲ ಹೂ ಅದ ನೋಡಿ, ಇಸ್ಕೊಂಬಂದು ಫೋನ್ ಮಾಡ್ತಾನ ಇವತ್ತು ಸಾಯಂಕಾಲ. ಅಲ್ಲೋ ಮುಂದೆ ಹೋಗಿ ಅಲ್ಲಿ ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗಿ ಅಲ್ಲಿ ಇಲ್ಲೇ ಅಲ್ಲೇ ಎಲ್ಲಿ ಆಗೈತೆ ಅಂತೆ
ಬಾರಮ್ಮ ನಿಧಾನ ಹೋಗು. ಎರಡು ಕೈ ತಾಳಮ್ಮ ಅನಮ್ಮ ಪಪ್ಪ ಹತ್ರ ಹೋಗ್ತೀಯಾ? ಅಕ್ಕ ನಿಮ್ಮೆಲ್ಲಾರು ಒಟ್ಟು ನಿಮ್ಮ ಬಂಧು ಬಳಗ ಎಲ್ಲಾರು ಆಶೀರ್ವಾದ ಏನ್ ಹೇಳ್ತಿ ಆಗ್ ಕಟ್ಟು ಜೋಗಪ್ಪ ನನಗೇನ್ ಬಂದ್ರಿ ಇಲ್ಲ ಆ ಎಮ್ಮಗೆ ಇನ್ನು ಮುಗೀತು ಅನ್ಬಾರ್ದು. ಆ ಎಮ್ಮಗೆ ಏನು ಅನ್ಬಾರ್ದು. ಆಕಿನ ಬಾರಿಕೆಲ್ ಹೊಡಿತಾರ, ಹೊಡೆದ್ರು ಸುಮ್ಮರ. ನನ್ನ ಹೊಡೆದಲ್ಲಪ್ಪ ನಮ್ಮವನ್ ಹೊಡೆದಾಳ ಸುಮ್ಮರತ್ತ. ಹೌದಾ? ಇವತ್ತಿಂದ ಎಮ್ಗೆ ಯಾರು ಏನು ಅನ್ಕೋ ಕಟ್ಟು ಅಂತ ಹೇಳಪ್ಪ. ಅದಕ್ಕೆ ಆಯ್ತು ಯವ್ವ ನೀನ್ ಹೇಳಕ್ಕ ಆಮೇಲೆ ನೀನ್ ಹೆಂಗ್ ಬೇಕಂಗ್ ಮಾಡಿ ಅದನ್ನ ಮಾಡ್ತೀನಿ. ಅಲ್ಲಮ್ಮ ನೀನ್ ಮಾಡಿಕೆ ಶೆಕ್ಕಿ ಐತೆ. ಅವು ಬಂದವು ನೀರು 5 ಜನ ಜೋಗಮ್ಮರ್ ತರಿಸಿ ಇವತ್ತ 5 ಮನೆ ನನ್ನ ಜೊತೆಗೆ ಆಡತ್ತ ಅಯ್ಯಮ್ಮ. ಇವತ್ತು ಬುಧವಾರ ಐತಾ, ಇವತ್ತು ಅಯ್ಯಮ್ಮ ಆಡ್ಬೇಕು ನನ್ನ ಜೊತೆ. 5 ಜನ ಜೋಗಮ್ಮರ್ ತರಿಸಿ ಅದು ಇಲ್ಲೋ ಅದು ಕಟ್ಟೀನಿ ಒಂದೊಂದು ಬೇರೆ ಹೋಗ್ಬಿಟ್ಟ. ಆ ಎಮ್ಮರ್ ಮಾಡ್ಕೊಂತಾರ ಬಿಡಿಸ್ತೀನಿ. ಹಾಕಪ್ಪ ಹಾಕಲೆ ಕಳ ಏನು ನೇಮ ಮಾಡಲಿಲ್ಲಪ್ಪ.
ಕಟ್ ಬಂದಿತ್ತು. ಇಳ್ತಾ ಇಲ್ಲ ಅವನು. ಇವಾಗ ಪೂಜೆ ಎಲ್ಲ ಮುಗಿತು ರಿಟರ್ನ್ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅಪ್ಪಾಜಿ ಅಮ್ಮನೂ ಬಂದಿದ್ರು. ಅಪ್ಪಾಜಿ ಅಮ್ಮನೂ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಚಿಕ್ಕಮ್ಮ ಅವ್ರಿಗೆ ಮತ್ತು ನಮ್ಮ ಅಣ್ಣಂಗೆ ಬಟ್ಟೆ ಮಾಡಿಬಿಟ್ಟು ಬಂದರು. ಇವಾಗ ಊಟಕ್ಕೆ ಬಂದ್ವಿ ಗೈಸ್. ಇವಾಗ ಫುಲ್ಲು ಬಾಡೂಟ ಎಲ್ಲ ವೆರೈಟೀಸ್ ರೆಡಿ ಇದೆ ಗೈಸ್. ನೋಡಿ, ಇದು ಹಳ್ಳಿ ಮನೆಯಲ್ಲಿ ಕುರುಬರು ಮನೆ ಬಾಡೂಟ ಹೇಗಿದೆ ನೋಡಿ. ಹಾಗೆ ನಾವೆಲ್ಲರೂ ಊಟ ಮಾಡಿಕೊಂಡು ಮತ್ತು ಅಪ್ಪಾಜಿ ಅಮ್ಮನೂ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಇವಾಗ ನೋಡಿ ಗೈಸ್, ಎಲ್ಲ ವೆರೈಟೀಸ್ ಎಲ್ಲ ರೆಡಿ ಇದೆ. ಸೊ ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಗೈಸ್. ಕರೆಂಟ್ ಹೋಗಿದೆ ಅನ್ನೋದಕ್ಕಿಂತ ಊರಲ್ಲಿ ಮನೆ ಅಲ್ವಾ, ಸ್ವಲ್ಪ ಕತ್ಲೆ ಇತ್ತು. ಸೊ ಹಾಗಾಗಿ ಇದು ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ, ಸ್ವಲ್ಪ ಕತ್ಲೆ ಇದೆ. ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಗೈಸ್. ಹಾಗೆ ಎಲ್ಲ ಊಟ ಮಾಡಿಕೊಂಡು ನಾವು ಅಪ್ಪಾಜಿ ನಮ್ಮಮ್ಮನೂ ಊರಿಗೆ ಹೊರಟ್ರು. ಅವರು ಸ್ವಲ್ಪ ದೂರ ಇದೆ ಗೈಸ್, ಅಲ್ಲಿಂದ ಮಜ್ಜಿಗೆರೆಯಿಂದ ದಾವಣಗೆರೆಗೆ ಸ್ವಲ್ಪ ದೂರ ಆಗುತ್ತೆ. ಸೊ ಹಾಗಾಗಿ ಊಟ ಮಾಡಿಕೊಂಡು ಒಂದು 3 o'clock ಹಂಗೆ ಅಪ್ಪಾಜಿ ಅಮ್ಮನೂ ಮನೆ ಬಿಟ್ಟರು. ಇವತ್ತು ವೆರೈಟೀಸ್ ಏನು ಅಂದರೆ ಅದು ಏನಿರುತ್ತಲ್ವ ಗೈಸ್, ಕುರಿದು ಎಲ್ಲ ವೆರೈಟೀಸ್ ಏನೇನಿರುತ್ತೋ ಅದು, ಮತ್ತು ಮುದ್ದೆ, ರೊಟ್ಟಿ, ರೈಸು ಎಲ್ಲ ಇತ್ತು. ಎಲ್ಲನೂ ಊಟ ಮಾಡಿಕೊಂಡು ಬಂದ್ವಿ ನಾವು ಹಾಗೇ. ಸೊ ಗೈಸ್ ಬನ್ನಿ ಎಲ್ರೂ ಊಟ ಮಾಡೋಣ. ಇವತ್ತು ನಮ್ಮ ಚಿಕ್ಕಮ್ಮ ಅವ್ರಿಗೆ ದೇವ್ರು ಒರೆಸೋದು ಫಂಕ್ಷನ್ ಇತ್ತು ಅಲ್ವಾ, ಅದರಲ್ಲಿ ಬಾಡೂಟ ಫುಲ್ ಎಲ್ರದ್ದು ಊಟ ಆಯಿತು. ನನ್ನ ಬಂಗಾರಿ ಹಾಗೆ ಚಿನ್ನಿಮಾನು ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಜಾಸ್ತಿ ಊಟ ಮಾಡಲ್ಲ ಗೈಸ್, ಖಾರ ಇರುತ್ತೆ ಅಲ್ವಾ, ನಾನ್ ವೆಜ್ ಜಾಸ್ತಿ ತಿನ್ನಲ್ಲ. ಸೊ ಇವಾಗ ಅಪ್ಪಾಜಿ ಅಮ್ಮನೂ ಊರಿಗೆ ಹೊರಟಿದ್ದಾರೆ. ಅವರಿಗೆಲ್ಲ ಕಳಿಸ್ಬಿಟ್ಟು ಪಾಪುನ ಮಲಗಿಸ್ಬಿಟ್ಟು ಬಂದೆ. ಏನು ಕೊಡ್ಬೇಕ ಚಿನ್ನಿ ಏನು ಊಟ ಮಾಡಿಲ್ಲ ಅಂತೆ, ಅಲ್ಲ ಉಂಡಿಲ್ಲ ಅಂತ ಈಗ. ಅಯ್ಯೋ ಬರ ಎಲ್ಲಿನಾ ಹಾಗೆ ಅಪ್ಪಾಜಿ ಅಮ್ಮನೂ ಹೊರಟರು ಊರಿಗೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು.
ಇವಾಗ ಗೈಸ್ ಇದು ನೋಡಿ, ಇದು ಚಪ್ರ ಪೂಜೆ ಮಾಡ್ತಾರೆ ಅಲ್ವಾ, ಫಸ್ಟು ದೇವ್ರು ಮಾಡೋಕ್ಕಿಂತ ಮುಂಚೆ ಚಪ್ರ ಹಾಕ್ತಾರೆ ಅಲ್ವಾ, ಅದ್ರದ್ದು ಫೋಟೋಸು ಇದೆಲ್ಲ ಗೈಸ್. ಇದಾದಮೇಲೆ ನಮ್ಮಪ್ಪ ಅಮ್ಮ ಎಲ್ಲರೂ ಹೋದರು ಊರಿಗೆ. ಈವ್ನಿಂಗ್ ಒಂದು 4 o'clock ಹಂಗೆ ಆಗಿತ್ತು. ಸೊ ಇವಾಗ ಆ್ಯನಿವರ್ಸರಿ ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದರು, ಕೊಟ್ರೆ. ಇದು ಆ್ಯನಿವರ್ಸರಿ ಪ್ಲ್ಯಾನಿಂಗ್ ಎಲ್ಲ ನಮ್ಮ ಮಾವಂದು ಮತ್ತು ಕೊಟ್ರೆಷ್ಟು ಇರಬೇಕು ಅನಿಸುತ್ತೆ. ಕೇಕ್ ತೊಗೊಂಡು ಬಂದರು, ಎಲ್ಲರೂ ಬಂದಿದ್ದಾರೆ ನೋಡಿ, ಕುತ್ಕೊಂಡಿದ್ದಾರೆ. ಇದು ನಮ್ಮ ಮನೆ ಗೈಸ್, ಅಂದರೆ ನಮ್ಮ ಅತ್ತೆ ಮಾವನ ಮನೆ ಇದೆ ನೋಡಿ. ಸೊ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ವಿಡಿಯೋ ಯಾರು ಮಾಡ್ಕೊಂಡಿಲ್ಲ ಗೈಸ್ ಕೇಕ್ ಕಟ್ಟಿಂಗ್ದು. ಸೊ ಹಾಗಾಗಿ ಆ್ಯನಿವರ್ಸರಿ ಫೋಟೋಸ್ನೇ ಹಾಕಿದ್ದೀನಿ ಗೈಸ್. ನಮ್ಮದು ಮದುವೆ ಆಗಿಬಿಟ್ಟು 7 years ಆಯಿತು. 7 years ಬ್ಯಾಕು ಇದೇ ದಿವಸ ನಮ್ಮದು ಮದುವೆ ಆಗಿದ್ದು. ಸೊ ಇವತ್ತು ಆ್ಯನಿವರ್ಸರಿ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಟೈಮ್ ಎಲ್ಲ ರಿಲೇಟಿವ್ಸ್ ಮುಂದೆ ಆ್ಯನಿವರ್ಸರಿ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಟೈಮ್ ಇದೆಲ್ಲ ಆ್ಯನಿವರ್ಸರಿ ಫೋಟೋಸು ಗೈಸ್. ನಮ್ಮದು ನಮ್ಮ ಬಾವ ಅವ್ರದ್ದು ಇಬ್ಬರದು ಜೊತೆಗೆ ಆಗಿದ್ದು. ಇಲ್ಲಿ ಒಂದು ಪೇರ್ ಇದೆ ಅಲ್ವಾ, ಅವ್ರದ್ದು ನಮ್ಮದು ಜೊತೆಗೆ ಮದುವೆ ಆಗಿದ್ದು. ಆ್ಯನಿವರ್ಸರಿ ಇರೋದು 2, ಇವಾಗ 2 ಕಪಲ್ಸ್ದು, ನಮ್ಮ ಬಾವ ಅವ್ರದ್ದು ಮತ್ತು ನಮ್ಮದು, ಅಂದರೆ ನಮ್ಮ ಕಂಟಿ ಮಾಮ ಅವರ ಬ್ರದರು, ಅವರ ಅಣ್ಣಂದು ಮತ್ತು ನಮ್ಮದು ಜೊತೆಗೆ ಆಗಿದ್ದು. ಈ ಕಪಲ್ಸ್ದು ಮತ್ತು ನಮ್ಮದು ಜೊತೆಗೆ ಆಗಿದ್ದು ಮದುವೆ 7 years ಬ್ಯಾಕ್ ಇದೇ ದಿನ. ಸೊ ಇವತ್ತು ಫಸ್ಟ್ ಟೈಮ್ 7 yearsಗೆ ಫಸ್ಟ್ ಟೈಮ್ ಎಲ್ಲ ರಿಲೇಟಿವ್ಸ್ ಮುಂದೆ, ಯಾರ್ಯಾರು ಲಾಸ್ಟ್ ಮದುವೆಗೆ ಬಂದಿದ್ರಲ್ವ ಎಲ್ಲರ ಮುಂದೆ ಇವತ್ತು ಆ್ಯನಿವರ್ಸರಿ ಮಾಡ್ಕೊಳ್ತಿರೋದು ಫಸ್ಟ್ ಟೈಮು. ಹಾಗೆ ನಾನು ಆ್ಯನಿವರ್ಸರಿ ಯಾವಾಗ್ಲೂ ನಮ್ಮ ಅಮ್ಮನ ಮನೆಯಲ್ಲೇ ಆಗ್ತಿದ್ದು, ನಮ್ಮ ಅಪ್ಪ ಅಮ್ಮನ ಮನೆಯಲ್ಲೇ ಆ್ಯನಿವರ್ಸರಿ ಆಗ್ತಿದ್ದು. ಸೊ ಇವತ್ತು ಇಲ್ಲಾಗಿದೆ. 1 ಟೈಮು ಬೆಂಗಳೂರಲ್ಲಿ ಆಗಿತ್ತು. ಆಲ್ಮೋಸ್ಟ್ ಒಂದು 3-4 ಟೈಮ್ ಎಲ್ಲ ಅಪ್ಪ ಅಮ್ಮನ ಮನೆಯಲ್ಲೇ ಆಗಿರೋದು. ಬ್ಯಾಂಗ್ಳೂರಲ್ಲಿ 1 or 2 times ಅಷ್ಟೇ ಆಗಿರೋದು. ಇಲ್ಲಿ ನಮ್ಮೂರಲ್ಲಿ ಮಜ್ಜಿಗೆರೆಯಲ್ಲಿ ಆಗಿರೋದು ಇದು ಫಸ್ಟ್ ಟೈಮು. ತುಂಬಾ ಖುಷಿ ಆಯಿತು. ಆ್ಯನಿವರ್ಸರಿನೂ ಅಲ್ಲೇ ಎಲ್ಲರ ಮುಂದೆ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು ಗೈಸ್. ಹಾಗೆ ನೋಡಿ ಗೈಸ್, ಇಲ್ಲಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಇತ್ತು. ನಾನಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದೆ. ಹಾಗೆ ಎಲ್ಲ ರಿಲೇಟಿವ್ಸ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ನಮ್ಮ ಚಿನ್ನಿಮ ಅಂತೂ ಯುಗಾದಿ ಹಬ್ಬಕ್ಕೆ ಬಂದಿರೋಳು ಇಲ್ಲೇ ಇದ್ದಾಳೆ ಗೈಸ್. ಇಲ್ಲಿ ಒಂದು ಏನಿಲ್ಲ ಅಂದರೂ ಒಂದು ನಮ್ಮ ಮನೆಗಳೇ, ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಮನೆ, ಚಿಕ್ಕಮ್ಮ ಅವ್ರದ್ದು, ಅವರೆಲ್ಲರೂ ಇಲ್ಲೇ ಇದ್ದಾರಲ್ವ. ಸೊ ಇಲ್ಲೇ ಒಂದು 10-12 ಹುಡುಗರು ಇಲ್ಲೇ ಆಗಿಬಿಡ್ತಾರೆ. ಸೊ ಅವಳಿಗಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ. ಅವಳು ಯುಗಾದಿ ಹಬ್ಬಕ್ಕೆ ಬಂದಿರೋಳು ಇಲ್ಲೇ ಇದ್ದಾಳೆ. ಒಂದು 10 days ಅಂತೂ ಆಯ್ತು ಅನಿಸುತ್ತೆ ಅವಳದು ಇಲ್ಲೇ ಇದ್ದಾಳೆ. ಸೊ ಒಬ್ಬಳೇ ಇದ್ದಾಳೆ ಗೈಸ್. ತುಂಬ ಎಂಜಾಯ್ ಮಾಡಿದ್ದಾಳೆ ಅವಳು. ಎಲ್ಲ ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡಿದ್ಲು. ಅಲ್ಲಿ ಸಿಟಿನಲ್ಲಿ ಅಂದರೆ ನಮ್ಮ ಮನೇಲಿ ಹೊರಗಡೆ ಜಾಸ್ತಿ ಬಿಡಲ್ಲ ಅಲ್ವಾ, ಇಲ್ಲಿ ಹಳ್ಳಿನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ. ಊರಿಗೆ ಬಾ ಅಂದರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಿದ್ಲು. ಅಷ್ಟು ಇಷ್ಟ ಆಯಿತು ಅವಳಿಗೆ ಹಳ್ಳಿ ಎಲ್ಲ. ಹಾಗೆ ನಾನು ಗೈಸ್ ಇಲ್ಲೇ ಉಳ್ಕೊಂಡೆ ಊರಲ್ಲಿ. ಒಂದು 4 days ಇಲ್ಲೇ ಉಳ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡೆ. ನಮ್ಮ ಕಂಟಿ ಮಾಮ ಬಂದು ಅವತ್ತೇ ಹಬ್ಬದ ದಿನ ನೈಟೇ ಅವರು ಬೆಂಗಳೂರಿಗೆ ಹೊರಟರು. ನಾನು ಹಳ್ಳಿನಲ್ಲೇ ಉಳ್ಕೊಂಡೆ ನಮ್ಮ ಊರಲ್ಲಿ, ನಮ್ಮ ಅತ್ತೆ ಮಾವನೂರಲ್ಲಿ. ನಮ್ಮ ಚಿನ್ನಿಮನೂ ಇದ್ಲು ಅಲ್ವಾ, ಹೇಗಿದ್ರು ಹಾಲಿಡೇಸ್ ಇತ್ತು. ಸೊ ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡೆ. ಒಂದು 4 days ಇದ್ಬಿಟ್ಟು ಚಿನ್ನಿಮನ ನೆಕ್ಸ್ಟು ರಿಟರ್ನ್ ಕರ್ಕೊಂಡು ಬಂದೆ ಗೈಸ್ ಊರಿಗೆ. ಗೈಸ್ ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಹಾಗೆ ನಾನು ಮತ್ತೆ ಇನ್ನೂ ಒಂದು ಬ್ಲಾಗಲ್ಲಿ ಇದೇ ರೀತಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ